ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ಅಭಿನಯದ ಬಹುನಿರೀಕ್ಷಿತ ಖೇಡಿ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಾಕೆ ಬಿಡುಗಡೆ ಆಗ್ಲಿಲ್ಲ? ಈ ಚಿತ್ರದ ಮೊದಲ ದಿನದ ಗಳಿಕೆ ಎಷ್ಟಾಗಿದೆ? ಮುಂದಿನ ದಿನಗಳಲ್ಲಿ ಈ ಚಿತ್ರದ ಗಳಿಕೆ ಹೇಗಿರಲಿದೆ? ಮತ್ತು ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗೋದು ಯಾವಾಗ ಅನ್ನೋದನ್ನ ನೋಡ್ತಾ ಹೋಗೋಣ ಈ ಸ್ಟೋರಿಲಿ. 1970ರ ದಶಕದ ಬೆಂಗಳೂರಿನ ಅಂಡರ್ವರ್ಲ್ಡ್ ಲೋಕದ ಹಿನ್ನೆಲೆಯ ಮೇಲೆ ಕಟ್ಟಿದ ಈ ಸಿನಿಮಾ ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಓಪನಿಂಗ್ ಪಡೆದುಕೊಂಡಿದೆ. ಕರ್ನಾಟಕದಾದ್ಯಂತ 845 ಶೋಗಳಲ್ಲಿ ಪ್ರದರ್ಶನಗೊಂಡ ಈ ಚಿತ್ರ ಸುಮಾರು 4.10 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಅನ್ನೋ ಮಾಹಿತಿ ಹರಿದಾಡುತ್ತಿದೆ. ಒಟ್ಟಾರೆ 46% ಆಕ್ಯುಪೆನ್ಸಿ ದಾಖಲಾಗಿದ್ದು, ಬೆಳಗ್ಗೆ ಸ್ವಲ್ಪ ಸ್ಲೋ ಆಗಿ ಶುರುವಾದ ಶೋಗಳು ಮಧ್ಯಾಹ್ನದಿಂದ ಜೋರಾಗಿ ಪಿಕಪ್ ಆಗಿವೆ. ಸಂಜೆ ಮತ್ತು ರಾತ್ರಿ ವೇಳೆಗೆ ಚಿತ್ರಮಂದಿರಗಳಲ್ಲಿ ಜನಸಂದಣಿ ಹೆಚ್ಚಾಗಿ ಸಿನಿಮಾ ಒಳ್ಳೆಯ ಸ್ಪಂದನೆ ಪಡೀತಿರೋದು ಗಮನಾರ್ಹ. ಈ ಸಿನಿಮಾದ ದೊಡ್ಡ ಚರ್ಚೆ ಏನಂದ್ರೆ ಪ್ಯಾನ್ ಇಂಡಿಯಾ ರಿಲೀಸ್ ಮಿಸ್ ಆಗಿದ್ದು. ಸೆನ್ಸಾರ್ ಮಂಡಳಿಯಿಂದ ಕೇವಲ ಕನ್ನಡ ಆವೃತ್ತಿಗೆ ಮಾತ್ರ ಪ್ರಮಾಣಪತ್ರ ಸಿಕ್ಕಿದ್ರಿಂದ ಇತರ ಭಾಷೆಗಳ ಡಬ್ಬಿಂಗ್ ರಿಲೀಸ್ ಆಗಲೇ ಇಲ್ಲ. ಇದರಿಂದ ಹಿಂದಿ ಬೆಲ್ಟ್ ಸೇರಿದಂತೆ ಪ್ಯಾನ್ ಇಂಡಿಯಾ ಮಾರುಕಟ್ಟೆಗಳಲ್ಲಿ ದೊಡ್ಡ ಕಲೆಕ್ಷನ್ ಕೈತಪ್ಪಿದಂತಾಗಿದೆ. ಸಿನಿ ಪಂಡಿತರ ಲೆಕ್ಕಾಚಾರ ಪ್ರಕಾರ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಒಂದೇ ದಿನ ಬಿಡುಗಡೆಯಾಗಿದ್ರೆ ಮೊದಲ ದಿನದ ಗಳಿಕೆ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತಿತ್ತಂತೆ. ಆದರೂ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿದ್ರೂ ಕೂಡ ಚಿತ್ರ ನಿರೀಕ್ಷಿತ ಮಟ್ಟದ ಓಪನಿಂಗ್ ಪಡೆದುಕೊಂಡಿದ್ದು, ವಾರಾಂತ್ಯದಲ್ಲಿ ಕಲೆಕ್ಷನ್ ಇನ್ನಷ್ಟು ಏರೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಚಿತ್ರದ ಪ್ಲಸ್ ಪಾಯಿಂಟ್ ನೋಡಿದ್ರೆ ಧ್ರುವ ಸರ್ಜಾ ಅವರ ಮಾಸ್ ಇಮೇಜ್ ಪಕ್ಕಾ ವರ್ಕ್ ಆಗಿದೆ. ಅವರ ಆಕ್ಷನ್ ಸೀನ್ಗಳು, ಡೈಲಾಗ್ ಡೆಲಿವರಿ ಅಭಿಮಾನಿಗಳಿಗೆ ಹಬ್ಬದಂತಾಗಿದೆ. ಜೋಗಿ ಪ್ರೇಮ್ ಅವರ ಮೇಕಿಂಗ್ ಸ್ಟೈಲ್ ಕೂಡ ಇಲ್ಲಿ ಚೆನ್ನಾಗಿ ಮಿಂಚಿದೆ. ರೆಟ್ರೋ ಲುಕ್, ಅದ್ದೂರಿ ಸೆಟ್ಗಳು, ಹಳೆಯ ಬೆಂಗಳೂರಿನ ವಾತಾವರಣವನ್ನ ರಿಯಲ್ ಆಗಿ ಕಟ್ಟಿಕೊಟ್ಟಿರೋದು ಸಿನಿಮಾಗೆ ದೊಡ್ಡ ಪ್ಲಸ್. ಜೊತೆಗೆ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್, ರೀಶ್ಮಾ ನಾಣಯ್ಯ ಹಾಗೂ ಕಿಚ್ಚ ಸುದೀಪ್ ಅವರ ಪ್ರೆಸೆನ್ಸ್ ಕೂಡ ಸಿನಿಮಾಗೆ ಮತ್ತಷ್ಟು ಹೈಪ್ ನೀಡಿದೆ. ಆದ್ರೆ ಎಲ್ಲವೂ ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ. ಸಿನಿಮಾ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಕೇಳಿಬರುತ್ತಿವೆ. ಕೆಲವರಿಗೆ ಸಿನಿಮಾ ಮಾಸ್ ಎಲಿಮೆಂಟ್ಗಳಿಂದ ಫುಲ್ ಎಂಟರ್ಟೈನ್ ಮಾಡಿದ್ರೆ, ಇನ್ನು ಕೆಲವರು ಕತೆ ಸ್ವಲ್ಪ ಪ್ರೆಡಿಕ್ಟಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಕೆಲ ಸೀನ್ಗಳು ಹೆಚ್ಚು ಉದ್ದವಾಗಿದೆ ಅನ್ನೋ ಟೀಕೆ ಕೂಡ ಇದೆ. ಜೊತೆಗೆ ಅಂಡರ್ವರ್ಲ್ಡ್ ಕತೆ ಅಂದ್ರೆ ಹೊಸದೇನೂ ಇಲ್ಲ, ಈಗಾಗ್ಲೇ ನೋಡಿದ ಸ್ಟೈಲ್ ಅನ್ನೋ ಅಭಿಪ್ರಾಯವೂ ಕೆಲ ಪ್ರೇಕ್ಷಕರಿಂದ ವ್ಯಕ್ತವಾಗುತ್ತಿದೆ. ಆದರೆ ಮಾಸ್ ಪ್ರೇಕ್ಷಕರಿಗೆ ಈ ಅಂಶಗಳು ದೊಡ್ಡ ಸಮಸ್ಯೆ ಆಗ್ತಿಲ್ಲ. ಅವರಿಗೆ ಆಕ್ಷನ್ ಮತ್ತು ಸ್ಟೈಲ್ ಮುಖ್ಯ ಅನ್ನೋದು ಸ್ಪಷ್ಟವಾಗುತ್ತಿದೆ. ಒಟ್ಟಾರೆ ನೋಡಿದ್ರೆ ಖೇಡಿ ದ ಡೆವಿಲ್ ಒಂದು ಪಕ್ಕಾ ಮಾಸ್ ಎಂಟರ್ಟೈನರ್ ಆಗಿ ಥಿಯೇಟರ್ಗಳಲ್ಲಿ ಸದ್ದು ಮಾಡ್ತದೆ. ಪ್ಯಾನ್ ಇಂಡಿಯಾ ರಿಲೀಸ್ ಮಿಸ್ ಆದ್ರೂ ಕೂಡ ಕನ್ನಡದಲ್ಲಿ ಮಾತ್ರವೂ ಬಲವಾದ ಓಪನಿಂಗ್ ಪಡೆದುಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಗಳಿಕೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡೋ ಕುತೂಹಲ ಹೆಚ್ಚಾಗಿದೆ. ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಇದು ಖಂಡಿತ ಹಬ್ಬದ ಸಿನಿಮಾ. ಆದರೆ ಸಾಮಾನ್ಯ ಪ್ರೇಕ್ಷಕರಲ್ಲಿ ಅಭಿಪ್ರಾಯ ಎರಡು ಕಡೆ ಹಂಚಿಕೊಂಡಿದೆ ಅನ್ನೋದು ಸತ್ಯ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.